ಅಜೋ ಹೋಗಜ್ಜ ರಾಗಿನ ನಮ್ಮ ಮಿಲ್ಗೆ ಹಾಕಿಸ್ಕೊಂಬ. ಹಿಟ್ಟು ಮಾಡಕ್ಕೆ ಪುಟ ಹಸಿಟ್ಟಿಲ್ಲ. ಹೋಗು ಇವಾಗ ಇವಾಗ ಒಂದು ಊಟಕ್ಕೆ ಹಾಕೈತೆ ಅಷ್ಟೇ. ತಿರುಗಿ ಬೈನಾಗ ಯಾರ್ದನ ಮಂತ ಇಸ್ಕೊಂಬರ್ಬೇಕಾಕೈತೆ ಹಸೀಟ. ಹೋಗಿ ಮಿಲ್ಗೆ ಹಾಕಿಸ್ಕೊಂಬ ಹೋಗಿ. ಹೋಗಿ ಅತ್ತ, ನನ್ನ ಕೈಲಾಗಲ್ಲಮ್ಮ. ವಯಸ್ಸಾದ್ರೂ ಗುಂಡೆಗೆ ಹೋಗಂಗಾದ್ರೂ ಇನ್ನು ನಾನೇ ಸಿಟ್ಟಿಂಗ್ ಮಿಲ್ಗೆ ಹಾಕಿಸ್ಕೊಂಬರ್ಬೇಕು, ರಾಗಿ ಮಿಲ್ಗೆ ಹಾಕಿಸ್ಕೊಂಬರ್ಬೇಕು, ಸೊಸೈಟಿ ತಕೋ ಅಕ್ಕಿ ತರಬೇಕು ಅಂದ್ರೆ ಯಾವನ ಕೈಲಿ ಹಾಕೈತಿ? ನನಗೆ ಮೊದ್ಲಿನಂಗೆ ಗಾಡಿ ಪಡಿ ಓಡ್ಸೋಕ್ಕಾಗಲ್ಲ ಕಣೆ ಇವಾಗ. ಗುಂಡಿ ಗುದ್ರಿದ್ರೆ ಎಳ್ದಾಡ್ದಂಗೆ ಹಾಕೈತೆ ಗಾಡಿ. ಏನೋ ಒಂಚೂರು ಹೆಚ್ಚು ಕಮ್ಮಿ ಒಳಕೊಂಡ್ರೆ ಏನೋ ಒಂದು ಗತಿ ಆದ್ರೆ ಏನೇ ವಯಸ್ಸಾದ ಕಾಲದಾಗೆ. ಅಲ್ಲ ಕಣೆ, ನಿನ್ನ ಮಗ ಹತ್ತೋದ್ನಿ ಅವ್ನಿಗೆ ಹೇಳು ಹಾಕಿಸ್ಕೊಂಬರ್ಲಿ ಹೋಗಿ. ಇದೊಳ್ಳೆ ಚಂದ ಕತ್ಕಣಜ್ಜ ನಿಮ್ಮದು ಗಂಡಸ್ರುದು ತೆಗ್ಯತ್ತ ಮಂತ ಕುಕ್ಕಂಡೇನು ಮಳ ಹಾಕ್ತೀಯ? ಹೋಗಿ ನಿಧಾನಕ್ಕಂಗೆ. ತಂದೆ ಮಗ ಇಬ್ರು ಸರಿಯಾಗಿದ್ದೀರಿ ನಮ್ಮ ಮನೆಗೆ. ತಂದೆ ಹೇಳಿರಿ ಮಗನ ಮೇಲೆ ಹೇಳೋದು, ಮಗು ಹೇಳಿರಿ ತಂದೆ ಹೇಳೋದು. ನಿಮ್ಗೆ ಹೇಳೋದಕ್ಕಿಂತ ನಾವೇ ಮಾಡ್ಕೊಂಡ್ರೆ ತುತ್ತು ಮಾತ. ಏನು ಕಡ್ದು ಕಟ್ಟೆ ಹಾಕ್ತೀಯ ಅಂಬದ್ರಂಗೆ ನನ್ನ ಕೈಲಾಗಲ್ಲ ಅಂತೀರ. ಹೋಗ ಮೂರ ರಾಗಿ ಮಿಲ್ ಹಾಕಿಸ್ಕೊಂಬರಕ್ಕಾಗಲ್ವೇ? ಹೋಗ್ರತ್ತ, ಎಂತ ಗಂಡಸ್ರು ನೀವು. ಯಾಕಪ್ಪ ಸಾವುಕಾರ, ತಾತನಿಂದ ಏನಾಗ್ಬೇಕಾಯ್ತು? ಏನ ಹಾಕಿದ್ದೆ ಕಣಪ್ಪ ಸ್ಕೆಚ್ಚ? ತಾತ ಭಾರತ ಇವತ್ತು ಈಜಾಡಕ್ ಹೋಗೋಣ ತಾತೋ. ಜಾಸ್ತಿ ದಿನ ಎತ್ಕೊಂತ ಈಜಾಡಿ ಭಾರತ ಹೋಗೋಣ. ಸೆಕೆ ಅಂದ್ರೆ ಸೆಕೆ ಆಗ್ತೈತೆ. ನಾನು ಈಜಾಡ್ತೀನಿ, ಆದ್ರೆ ಉಲ್ಟಾ ಹೋಗಕ್ ಬರಲ್ಲ ಈಜಾಡೋದ್ರಲ್ಲಿ. ಈಜಾಡಕನ್ನ ಕಲಿಸ್ಕೊಂಡ್ ಕೊಡ್ತಾತ. ಭಾರತ ಬಾವಿ ತಕ್ಕ ಹೋಗೋಣ ಇವತ್ತು. ಈಜಾಡಕ್ಕೆ ಬಾವಿ ಕಡೆ ಕಾಲಿಕ್ ನೋಡು, ಕಸರೋಡಂಗ್ ತುಳಿದು ಬರ್ತೀನಿ ಹಾಕ್ಯಂಡು. ಭಯ ಭಕ್ತಿ ಐತೆ. ಈಟ ಇದ್ದಾನೆ ಈಜಾಡಕ್ ಹೋಗ್ತಾನಂತೆ. ಅಲ್ಲಿ ನೀರ್ ಕುಡಿಯೋದು, ನೆಗಡೆ ಮಾಡ್ಕೊಂಬೋದು, ಇಲ್ಲ ಹೆಚ್ಚು ಕಮ್ಮಿ ಆಗಿ ನೀರ್ನಾಕ್ ಮುಳುಗೋದು ಆದ್ರೆ ಏನಾಗತಿ? ಬೇಡ ಸುಮ್ಮನೆ ಮಂತಾಗೆ ಬಿದ್ಕೊಂಡಿರಲಿ. ಈಜಾಡಕ್ ಹೋಗ್ತಾನಂತೆ. ಈಜಾಡಕ್ಕೆ ಯಾಕಜ್ಜಿ ಈಜಾಡಿದ್ರೆ ಏನಾಗ್ತೈತಿ? ಯಾವ್ದಕ್ಕೊಂದು ಬೈ ಚಕಣಜ್ಜಿ ನೀನು. ಬಿಡೇ, ಈಜಾಡಿ ಏನಾಕೈತ್ ಬಿಡೆ. ದೊಡ್ಡರು ಹೇಳಲ್ವೇ, ಮರ ಹತ್ತದು ಮರಿಬೇಕು, ಈಜ್ ಕಲಿಯೋದು ಕಲಿಬೇಕು ಅಂತಾನ. ಅಯ್ಯ ನೀನ್ನ ಆ ಹುಡ್ಗನ್ನ ಹಾಕ್ಯಂಡು ಬೈದ್ರೆ ಬಿಡು, ಅವನೇನು ಮಾಡ್ಬೇಕು ಮಂತಾಗಿ. ನಾನು ಹೋಗಿ ಬರ್ತೀನಿ, ನನ್ನ ಕೈಲೂ ಆಗಲ್ಲ ಏನು ಬದುಕು ಬಾಳು ಮಾಡೋಕ್ಕೆ. ಆ ಹುಡುಗನ ಜೊತೆಗೆ ಹೋಗಿ ಆ ಈಜಾಡೋದನ್ನ ಕಲಿಸ್ಕೊಂಬರ್ತೀನಿ. ಕೈಗೊಂದು ಪಿಳ್ಳೆನೇವ ಅಂತಾನ ನಿಮ್ಮಂತರ್ನು ನೋಡೇ ಮಾಡಿರ್ಬೇಕಣಜ್ಜ. ಆ ಹುಡುಗ ಬಂದ್ಬಿಟ್ಟು ಈಜಾಡೋದು ಕಲ್ಸು ಅಂದ್ಬಿಟ್ರೆ ಸಾಕು, ಅದೇ ನೇವ ನಿನ್ಗೆ. ಹೊರಟು ಬಿಡ್ತೀನಿ ಬೈಗಾಗ ತಕನ. ಎಲ್ಲಿ ಹೋಗಿದ್ದೆ ಅಂದ್ರೆ ಆ ಹುಡುಗನ್ ಕರ್ಕೊಂಡು ಬಾವಿ ತಕ ಹೋಗಿದ್ದು ಈಜಾಡಕ್ಕೆ ಅಂತ ಹೋಗ್ಬಿಡ್ಸ. ಈಗ ಹೋಗೋದು ಹೋಗ್ಯ ಎಸೆಟ ಅವ್ನು ಸೀನಪ್ಪ ಹೇಳೋಗು. ಅಲ್ಲೆಲ್ಲ ಅಂಗಡಿ ಮಂತ ಕುಂತಿರ್ತಾನೆ, ಅಮ್ಮಯ್ಯ ಬರಾಡ್ತೈತೆ ರಾಗಿ ಮಿಲ್ಗೆ ಕುಸ್ಕೊಂಬರಕ್ಕೆ ಹೋಗ ಅಂತಾನೆ ಕಳ್ಸೋ ಹೋಗಿ. ನೀವಿಬ್ರು ನಡ್ಕೊಂಡು ಹೋಗ್ರಿ, ಆಮೇಲೆ ನೀವಿಬ್ರು ಗಾಡಿ ತಗೊಂಡು ಹೋದಿರ. ಅವನು ಒತ್ಕೊಂಡು ಹೋಗಲ್ಲ, ಅವನು ರಾಗಿನ ಗಾಡಿ ಕಿತ್ಕೊಂಡು ಹೋಗ್ತಾನೆ. ನೀವಿಬ್ರು ನಡ್ಕೊಂಡು ಹೋಗ್ರಿ, ಅವನು ಕಳ್ಸೋಗ್ರಿ ಹೋಗಿ. ಅಜ್ಜಿ ಅಪ್ಪ ಇನ್ನ ನಾನು ನೋಡ್ದೆ, ನಂದಿಶಣ ಅಂಗಡಿ ತೆಗಿ ಕುಕೊಂಡಿತ್ತು. ಗೌಡ್ರು ಬೋರಾಜನ ಅಪ್ಪ ಏನು ಬರಬೇಕೇನಜ್ಜಿ? ಅಲ್ಲಾಸಿನ ಹಂಗೆ ಹೋಗ್ತೀವಲ್ಲ, ನಡಿಯಲ್ಲ. ಹೇಳೋಗನ್ ಬರ್ತಾನೆ ನಿಮ್ಮ ಅಪ್ಪಯ್ಯ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನಮ್ಮನೆ ಗಂಡಸ್ರು ರಾಮ ಸೋಮಾರಿಗಳು ಹಾಕಿ ಕುಂತ್ಬಿಟ್ಟವ್ರೆ. ಅತ್ಲು ಕಡ್ಡಿ ತೆಗ್ದಿತ್ತು ಹಾಕಲ್ಲ. ಏನ್ ಬದುಕು ಬಾಳ ಮಾಡ್ತಾವ ಇವಿನ್ನು. ಹೇಳತ್ ತಾಸ್ಕೆತ್ತ. ಆದ್ರೂ ನೀನೇನೇ ಹೇಳಲ್ಲ ಸೀನಾ. ನಮ್ಮ ಬೋರಜ್ಜ ಇದ್ದಾನಲ್ಲ, ಈಗ ಶೇವಿಂಗ್ ಮಾಡಿಸ್ಕೊಂಡು ಬೊಲಿಸೇನಕ್ಕ ಅಂತಾನೆ ಕಾಣ್ಲ. ನೋಡು ಹಂಗೇನ ಹುಡುಗ ಕಣಂಗೆ ಕಾಮ್ತಾನೆ. ಎಲ್ಲ ಸರಿ ಅಂಗಿ ಕೆಮ್ಮಲ್ಲ. ಇಲ್ಲ ಗೌಡ್ರಿ, ಈ ಗಡ್ಡ ಜಾಸ್ತಿ ಇದ್ದಿದ್ಕೋ ಅದಕ್ಕೂ ಸೆಕಿಗೆ ಹಂಗೇನ ಕಡ್ತತ್ಕೊಂಡ್ಬಿಟ್ಟಿತ್ತು. ಕೆರ್ಕೊಂಬಂಗಾಗೋದು. ಇವನ್ನ ಅಂತ ಹೋಗ್ಬಿಟ್ಟು ಶೇವಿಂಗ್ ಮಾಡಿಸ್ಕೊಂಬಂದ್ಬಿಟ್ಟೆ. ಗೌಡ್ರೆ, ಇವನ್ ನಮ್ಮ ಬೋರಾಜಿಗೆ ಇನ್ನೊಂದು ಹೆಣ್ಣು ಹುಡುಕ್ ಮದುವೆ ಮಾಡ್ಬೇಕು ಗೌಡ್ರೆ. ಈ ನಡುವೆ ಯಾಕೋ ಬಲು ಚಂದ ಕಾಮ್ತಾ ಇದ್ದಾನೆ ಬೋರಾಜ. ಏನಜ್ಜ, ಹೆಣ್ಗೆ ಹುಡುಕ್ಲೆ ಇನ್ನೊಂದು ನಿನ್ಗೆ? ಲೇ ಒಂದು ಲೋಟ ಹೊದ್ರಾಕೇನು ಕುಕ್ಕಳ್ಳಾಸೇನ ನೀನು? ಅಯ್ಯ ನಿನ್ನ ತಿಕ್ಕಬೋಕ್ ಸಾರ ಉಗಳೋರಿಲ್ವೇ? ನಾನು ಸಾಯ ಕಾಲದಾಗ ಇನ್ನೊಂದು ಮದುವೆ ಆಗಾನೆ. ನಾನು ಇರೋದೊಂದು ಹೆಣ್ತಿನೇ, ಅವಳ ತಗೆ ಬೈಸ್ಕೊಂಬಕ್ ಹಾಕಿಲ್ಲ ನಂತಾಗೆ ಇನ್ನೊಂದು ಮದುವೆ ಹಾಕ್ತಾರೆ. ಸುಮ್ಮ ಕುಗ್ಗಿಸ್ಕೊಳ್ಳ ನೀನು.
ಬಿಡೈಜು ನಗ್ಸಾರ್ಕಂಗಲ್ಲ ಅಷ್ಟೇನ. ನಗ್ಸಾರ್ಕಂಗಲ್ಲೇ ತಲೆಗೇಡಿಸಬೇಡ ಸುಮ್ಮನೆ. ಲೇ ಸೀನಾ, ಇವತ್ತು ಅಂಬೇಡ್ಕರ್ ಜಯಂತಿ ಕಳ್ಳ. ಏನು ತುಮಕೂರಾಗ ಜೋರಾಗಿ ಮಾಡ್ತಾರ ಅಂದ್ಕೊಳೋ ಅಂಬೇಡ್ಕರ್ ಜಯಂತಿನ? ನಿಂಗೆ ನನಗೆ ಗೊತ್ತೇನ್ಲ? ಯಾಕೆ ಗೊತ್ತಿಲ್ಲದೆ ಏನು ಗೌಡ್ರಿ, ಪೇಪರ್ನಾಗೆಲ್ಲ ಬಂದಿತ್ತಲ್ಲ ಅಂಬೇಡ್ಕರ್ ಜಯಂತಿ ಬಗ್ಗೆನ. ತುಮಕೂರಾಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿಯರು ಇವರೆಲ್ಲ ಸೇರ್ಕೊಂಡು ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದಾರೆ. ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಟೌನ್ ಹಾಲ್ ಸರ್ಕಲ್ಲಿಂದ ಹಿಡಿದು MG ರೋಡು, DC ಆಫೀಸು, ಅಶೋಕ ರೋಡು, ಇಲ್ಲೆಲ್ಲ ಅಂಬೇಡ್ಕರ್ ಜೀವನ ಚರಿತ್ರೆ ಇರ್ತಕ್ಕಂಥ ಟ್ಯಾಬ್ಲೋಗಳು ಅಂದರೆ ಟಾಟಾ ಎಸಿಗೆಲ್ಲ ಅಡ್ವರ್ಟೈಸ್ ಮಾಡ್ಕೊಂಡು ಹೋಗ್ತಾರೆ ಗೌಡ್ರಿ. ಅದಾದ ಮೇಲೆ ಟೌನ್ನಲ್ಲಿಗೆ ವೇದಿಕೆ ಪ್ರೋಗ್ರಾಮಲ್ಲಿ ಜೋರಾಗಿ ಪ್ರೋಗ್ರಾಮ್ ಐತೆ. ಅದಾದ ಮೇಲೆ ಗೌಡ್ರಿ ಅಲ್ಲಿ ಅಮಾನಿ ಕೆರೆ ಐತಲ್ಲ, ಅಮಾನಿ ಕೆರೆಗೆ ಬೋಟ್ ಪೆರೇಡ್ ಅಂತ ಎಲ್ಲ ಮಾಡ್ತಾರೆ. ಅದೆಲ್ಲ ಉಚಿತ ಪ್ರವೇಶ ಇದೆಯಂತೆ. ಇವತ್ತು ಐತಿ, ನಡೀತಾ ಐತಿ. ಎಲ್ಲ ಪೇಪರ್ನಾಗ ಬಂದಿತ್ತಪ್ಪ, ನಾನು ನೋಡಿದೆ. ಬಲ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ರೊಟೀಸಲ್ಲಿ ಅಂಬೇಡ್ಕರ್ ಜಯಂತಿ ತುಮಕೂರಾಗಿ. ಗೌಡ್ರೆ ಈ ಅಂಬೇಡ್ಕರು ಅಂತಾರ. ನಾನು ಕೇಳಿದ್ದೀನಿ ಅವ್ರ ಅಂಬೇಡ್ಕರ್ ಹೆಸ್ರಲ್ಲನ, ಆದರೆ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಗೌಡ್ರೆ. ನಿಮಗೆ ನನಗೆ ಗೊತ್ತಿದ್ರೆ ಹೇಳ್ತೀರಿ. ಲೇ ಸೀನಾ, ನಿನಗೆ ಗೊತ್ತಿರದೆ ಕಳ್ಳ, ಹೇಳ ಅಂಬೇಡ್ಕರ್ ಬಗ್ಗೆನ. ಲೇ ಬೊರಾಜ, ನನಗಿನ್ನು ಸೀನಪ್ಪು ಬೋಲ್ ಚೆನ್ನಾಗಿ ಹೋದ ಕಳ್ಳ. ಸೀನಾ ಹೇಳ್ಬಿಡ್ಲ, ನಾನು ತಿಳ್ಕೊಂತೀನಿ. ಅಂಬೇಡ್ಕರ್ ಹುಟ್ಟಿದ್ದು ಬೆಳೆದಿದ್ದು ಅದನ್ನೆಲ್ಲ ಚೆನ್ನಾಗಿ ಕೇಳ್ತ ನೀನು. ಹೇಳ ಬೊರಾಜ, ಹೇಳ್ತೀನಿ ಕೇಳು. ಅಂಬೇಡ್ಕರ್ ಬಗ್ಗೆನ ಭಾರತದಲ್ಲಿರುವ ಪ್ರತಿಯೊಬ್ಬರು ತಿಳ್ಕೋಬೇಕು. ಯಾಕೆಂದರೆ ಅಂಬೇಡ್ಕರ್ ಇಸ್ ದ ಗ್ರೇಟೆಸ್ಟ್ ಪರ್ಸನ್ ಇನ್ ಅವರ್ ಇಂಡಿಯಾ. ಹೇಳ್ತೀನಿ ಕೇಳು. ಅಂಬೇಡ್ಕರ್ ಇಲ್ಲ ಅಂದ್ರೆ ಹುಟ್ಟಿದಿದ್ರಿ ಇವತ್ತು ದೇಶದಲ್ಲಿ ಅಸ್ಪೃಶ್ಯತೆ ತಾಂಡವಾಡೋದು, ಜಾತೀಯತೆ ತಾಂಡವಾಡೋದು, ಕೆಳ ವರ್ಗದವ್ರನ್ನ ತುಳಿದಾಕಿರೋರು ಇನ್ನೂ ಮೇಲಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಅಂಬೇಡ್ಕರ್ ಅವ್ರನ್ನ ಇವತ್ತು ಪೂಜೆ ಮಾಡಬೇಕು. ಕೆಳವರ್ಗದವರೆಲ್ಲ ಸೇರ್ಕೊಂಡು ಅವ್ರಿಗೊಂದು ಶಕ್ತಿ ಕೊಟ್ಟಂತಾರೆ ಅಂಬೇಡ್ಕರ್ ಅವರು. ಹೇಳ್ತೀನಿ ಕೇಳ್ರಿ ಗೌಡ್ರೆ ಮತ್ತೆ ಬೊರಾಜ. ಅಂಬೇಡ್ಕರ್ ಪೂರ ಹೆಸರೇನು ಹೇಳು? BR ಅಂಬೇಡ್ಕರ್. BR ಅಂಬೇಡ್ಕರ್ ಅಂದರೆ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಇವ್ರ ಹೆಸರು. ಏನಾಜು ಸೀನಾ, ಅಂಬೇಡ್ಕರ್ ಹುಟ್ಟಿದ್ದು ಅವ್ರ ಅಪ್ಪಯ್ಯ ಅಮ್ಮಯ್ಯ ಯಾರಲ್ಲ? ಹೇಳ್ತೀನಿ ಗೌಡ್ರಿ, ಎಲ್ಲನೂ ಹೇಳಕ್ಕೆ ಕೂಕೊಂಡ್ಬಿಟ್ಟಿದ್ದೀನಿ ಇವತ್ತು. ಹೇಳ್ತೀನಿ. ಅಂಬೇಡ್ಕರ್ ಅವರು ಹುಟ್ಟಿದ್ದು ಏಪ್ರಿಲ್ 14ನೇ ತಾರೀಕು 1891. ಹೆಂಗೌಡ್ರಿ, ಅವ್ರು ಹುಟ್ಟಿದ್ದಲ್ಲಿ ಮಧ್ಯಪ್ರದೇಶದ ಮಹೋ ಎಂಬ ಪ್ರದೇಶದಲ್ಲಿ ಅವ್ರು ಹುಟ್ಟುತ್ತಾರೆ. ತಂದೆ ರಾಮ್ಜಿ ಸಾಕ್ಪಾಲ್, ತಾಯಿ ಭೀಮಾಬಾಯಿ. ಇವರು ಇಬ್ಬರನ್ನು ಮದುವೆ ಆಗ್ತಾರೆ. ರಾಮಾಬಾಯಿ ಅಂತ ಫಸ್ಟ್ನೇರು, ಸವಿತಾ ಅಂತ ಎಳ್ನೇರು. ಅಂಬೇಡ್ಕರ್ 2 ಮದುವೆ ಆಗಿರೋದು. ಮಗ ಯಶವಂತ್ ಅಂತ ಗೌಡ್ರೆ. ಇಷ್ಟೆಲ್ಲ ಇವ್ರದ್ದು ಜೀವನ ಚರಿತ್ರೆ. ಇನ್ನೊಂದು ಇಂಪಾರ್ಟೆಂಟು ಗೌಡ್ರೆ, ಅಂಬೇಡ್ಕರ್ ಅವ್ರ ತಂದೆ ತಾಯಿಗೆ 14 ಜನ ಮಕ್ಕಳಿದ್ವಂತೆ. ಅಂಬೇಡ್ಕರ್ ಅವರೇ 14ನೇರಂತೆ. ಅಯ್ಯೋ, ಅವಾಗ ಜಾಸ್ತಿ ಜನ ಮಕ್ಕಳು ಮಾಡ್ಕೊಂಬರಲ್ಲ, 14 ಜನ ಮಕ್ಕಳಂತ ನೋಡ್ರಿ ಗೌಡ್ರಿ. ಅಲ್ಲ ಕಳ್ಳಸಿನ, ಇವ್ರು ಅಂಬೇಡ್ಕರು ಆಗಿನ ಕಾಲಕ್ಕೇನ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿ ಓದ್ ಬಂದವ್ರಂತೆ, ನಿಜನೇನಲ್ಲ? ಗೌಡ್ರಿ, ಆಗಿನ ಕಾಲಕ್ಕೆ ಕೆಳ ಮಟ್ಟದವರು ಅಂದರೆ ಕೆಳವರ್ಗದವರು ವಿದ್ಯಾಭ್ಯಾಸ ಮಾಡೋದೇ ದೊಡ್ಡ ವಿಚಾರ ಆಗಿಬಿಟ್ಟಿತ್ತು. ಮಾಡಕ್ಕೆ ಬಿಡ್ತಿರ್ಲಿಲ್ಲ ಮೇಲ್ವರ್ಗದವರು. ಅಂಥ ಟೈಮ್ನಾಗೆ ಇವ್ರಿಗೆ ಅಂಬೇಡ್ಕರ್ ಅವ್ರಿಗೆ ಗೌಡ್ರೆ ಬಡೋದಾ ಸಂಸ್ಥಾನದ ಸಾಯಾಜಿರಾವ್ ಎಂಬ ಒಬ್ಬರು ರಾಜರು ವಿದ್ಯಾರ್ಥಿ ವೇತನ ಕೊಟ್ಬಿಟ್ಟು ಬೇರೆ ದೇಶಕ್ಕೆಲ್ಲ ಹೋಗಿ ವಿದ್ಯಾಭ್ಯಾಸ ಮಾಡ್ಕೊಂಬ ಅಂತ ಕಳಿಸ್ತಾರೆ ಗೌಡ್ರಿ.
ಹಾಂ ನೀನು ಅವಾಗ ಅಂಬೇಡ್ಕರ್ ಅವ್ರು ಓದೋ ಟೈಮ್ನಾಗೆ ಅವ್ರ ನೊಳಿಕೆ ಬಿಟ್ಕೊಂಬತಿರ್ಲಿಲ್ಲ. ಯಾರು ನನ್ನ ಮುಟ್ಟಕ್ಕೆ ಹೋಗ್ಬಿಟ್ರೆ ಓಡಿಸ್ಬಿಡೋರು. ಕುಡಿಯ ನೀರು ಕೊಡ್ತಿರ್ಲಿಲ್ಲ ಗೌಡ್ರೆ, ಕುಡಿಯೋಕೆ ನೀರು ಕೊಡ್ತಿರ್ಲಿಲ್ಲ. ಹಾಂ ಹಿಂಗೆ ಯಾರ ಹೇಳೋದು ನಾನು ಕೇಳಿಸ್ಕೊಂಡಿದ್ದೀನಿ. ಅವ್ರು ಹೋಗ್ತಾ ಇದ್ರೆ ಅವ್ರ ಹಿಂದೆ ಪರ್ಕೆ ಕಟ್ಟಾರಂತೆ, ನಡ್ಕೊಂಡು ಹೋದ್ರೆ ಅವ್ರ ಹೆಜ್ಜೆಗಳು ಕಾಣಬಾರ್ದು ಅಂತಾರೆ. ಅಂಥ ಅನಿಷ್ಟ ಪದ್ಧತಿ ಇತ್ತು ನಮ್ಮ ದೇಶದಾಗೆ. ಹಾಂ ಕುಡಿಯೋಕೆ ನೀರು ಕೊಡ್ತಿರ್ಲಿಲ್ಲ, ಯಾರನ್ನ ಮುಟ್ಟಿಸ್ಕೊಂಬತಿರ್ಲಿಲ್ಲ, ದೇವಸ್ಥಾನದಾಗ ಒಳಗೆ ಬಿಡ್ತಿರ್ಲಿಲ್ಲ. ಇವೆಲ್ಲನೂ ಅವಾಗ ಅನಿಷ್ಟ ಪದ್ಧತಿಗಳು. ಇವನ್ನೆಲ್ಲ ಓಡಿಸ್ಬಿಟ್ರು ನಮ್ಮ ಅಂಬೇಡ್ಕರು. ಕೆಳ ಜಾತಿಯರು ಅಂದ್ರೆ ಮನೆ ಒಳಕ್ಕೂ ಬಿಟ್ಕೊಂಬತಿರ್ಲಿಲ್ಲ ಗೌಡ್ರೆ. ಇವಾಗಲೂ ಇದೈತಿ ಕೆಲವು ಊರುಗಳವೆ ಮನೆ ಒಳಗೆ ಬಿಟ್ಕೊಂಬಲ್ಲ ಗೌಡ್ರಿ. ಕಣ್ಣಂಗೆ ನೀರು ಬರ್ತಾವ ನೆನೆಸ್ಕೊಂಬಿಟ್ರಿ. ಏನಂತೀರಿ? ನಿಜನ ಸುಳ್ಳ ಹೇಳ್ರಿ? ನಿಜ ಕಳ್ಳ ಸೀನಾ, ನಿಜ ಕಳ್ಳ ಅಲ್ವೋ. ಒಬ್ಬ ಮನ್ಸನಾಗಿ ಇನ್ನೊಬ್ಬ ಮನ್ಸನ್ನ ಮುಟ್ಬಾರ್ದು ಅಂಬೋದು, ಅವ್ರನ್ನ ಒಳಗೆ ಬಿಟ್ಕೋಬಾರ್ದು ಅಂಬೋದು, ಕುಡಿಯೋಕೆ ನೀರು ಕೊಡಬಾರ್ದು ಅಂಬೋದು ಯಾವ ನ್ಯಾಯನಲ್ಲ. ಥೋ ತೋ 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 ಅದು ನೆನೆಸ್ಕೊಂಡ್ರೆ ಒಂಥರನ ಅಸಹ್ಯ ಆಕೈತ್ ಕಣಲಿ. ಮನ್ಸರಿಗೆ ಬೆಲೆ ತೂಕ ಕೊಡಲು ಹೆಂಗಲ್ಲ. ಹಾಂ ಎಷ್ಟು ನಾವು ಹೀನಾಯವಾಗಿ ಬದುಕಿದೀವಿ ಯೋಚನೆ ಮಾಡಲ ಹಿಂದೆ ನಮ್ಮ ದೇಶದಾಗೆ. ಈಗ ಹೆಂಗೋ ಅಂದ್ರೆ ಒಟ್ಟು ಸುಧಾರಿಸ್ಕೊಂಡು ಹೋಗ್ಕಾಯ್ತ್ಕೊಳೋ. ಮೊದಲು ಈಗ ನಿನ್ನ ನಂಬಿಕೆ ಎಲ್ಲ ನಾವು ಹುಡುಗರಾಗಿದ್ದಾಗಲೂ ಇವರು ಬಂದರೆ ಕೆಲವ್ರು ಬಂದರೆ ಒಳಗೆ ಬಿಟ್ಕೊಂತಿರ್ಲಿಲ್ಲ. ಇಲ್ಲ ನಮ್ಮ ಮನೆಗಳಾಗೇನ ನಮ್ಮ ಅಜ್ಜಿ ತಾತಗಳಲ್ಲ ಅಲ್ಲೇ ನಿಂತ್ಕೊಂಡ್ರೆ ಅಂಬೋರು ಸಿಪ್ಪನಾಗ ನೀರು ಕೊಡೋರು ಕಳ್ಳ ನಾನು ನೋಡಿದ್ದೀನಿ. ಇವಾಗ ನಮ್ಮ ಮನೆಗೇನ ಹಂಗೆಲ್ಲ ಅಂದ್ಬಿಟ್ರೆ ಆಕೆನು ತುಳಿದು ಬಿಡ್ತೀನಿ ಯಾರನ್ನ ನಾನು ಕಣ್ಣೆದ್ರಿಗೆ ಕಂಡ್ರು. ಯಾಕಲ್ಲ ಅವರು ಮನ್ಸ್ರೆ ನಾವು ಮನ್ಸ್ರೆ ಕಣಲ್ಲ. ಅವನ್ನೆಲ್ಲ ಯಾಕಲ್ಲ ಜಾತಿ ಭೇದ ಭಾವ ಮಾಡೋದು? ಅವ್ರು ತಿಂಬೋದು ಅಂದಾನೆ ನಾವು ತಿಂಬೋದು ಅಂದಾನೆ. ನಾವು ಜಾತಿ ಭೇದ ಮಾಡೋಕ್ಕಾಕೈತೆ ಅಲ್ಲ. ತೆಗೆ ನೀನು ಅವ್ನು ಯಾರೇ ನನಗೆ ಜಾತಿ ವಿರೋಧಿಗಳಾಗಿ ಬಂದ್ಬಿಟ್ರು ನಾನು ಸಹಿಸ್ಕೊಂಬಕ್ಕಾಗಲ್ಲ ಕಣಲಿ. ಅವರು ಒಂದೇ ಜಾತಿ ನಾವು ಒಂದೇ ಜಾತಿ ಅಷ್ಟೇನ, ನಾವೆಲ್ಲ ಮನ್ಸರು ಜಾತಿ ಎಂಬುದು ನಂದು. ಗೌಡ್ರೆ ಅಂಬೇಡ್ಕರ್ ಅವರು ಅತ್ಯಂತ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರನ ಬೇರೆ ಬೇರೆ ಕಡೆಗೆಲ್ಲ ಹೋಗ್ಯವ್ರಿ, ಬೇರೆ ಬೇರೆ ದೇಶ ಎಲ್ಲ ಸುತ್ತವ್ರಿ. ಅವ್ರು ಓದಿರೋದು ಎಲ್ಲ ಹೇಳ್ರಿ, ಮುಂಬೈನ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ಪದವಿ ಪಡೆದಿದ್ದಾರೆ ಅವರು. ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಉನ್ನತ ಶಿಕ್ಷಣ ಏರ್ ಎಜುಕೇಷನ್ ಅವ್ರದ್ದು. ಲಂಡನ್ನ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಪದವಿ ಪಡಿತಾರಲ್ಲೋ ಅಧ್ಯಯನ ಮಾಡ್ತಾರೆ. ಲಂಡನ್ನಲ್ಲಿ ಬಾರಟ್ ಲಾ ಅಭ್ಯಾಸ, ಕಾನೂನು ಅಭ್ಯಾಸ ಮಾಡೋದವ್ರಲ್ಲಿ ಲಂಡನ್ನಾಗೆ ಗೌಡ್ರಿ. ಅವ್ರು ಯಾವ್ಯಾವ ಡಿಗ್ರಿ ತಗೊಂಡವ್ರಿ ಅಂತ ಹೇಳ. ನಾವು ಯಾವ ಎರಡನ ಡಿಗ್ರಿ ತಗೊಂಡ್ಬಿಟ್ರೆ ನಾನು ಓದ್ಬಿಟ್ಟಿದ್ದೀನಿ, ನಾನು ಪದವೀಧರ, ನಾನು ಡಿಗ್ರಿ ಹೋಲ್ಡರು ಅಂತ ಹೇಳ್ಬಿಟ್ಟು ಕುತ್ತಿಗೆ ಎತ್ಕೊಂಡು ಆಡ್ತೀವಿ. ಅಂಬೇಡ್ಕರ್ ನ್ಯೂಸು ಓದಿಲ್ಲ ಗೌಡ್ರಿ, ಬೋಲೋ ಓದ್ಬಿಟ್ಟವ್ರು ಅಂಬೇಡ್ಕರು. ಬ್ಯಾಚುಲರ್ ಆಫ್ ಆರ್ಟ್ಸ್, ಮಾಸ್ಟರ್ ಆಫ್ ಆರ್ಟ್ಸ್, PhD, ಡಾಕ್ಟರ್ ಆಫ್ ಫಿಲಾಸಫಿ, ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ PhD ಮಾಡಿರೋದವರು. ಗೊತ್ತಲ್ಲ, ಡಾಕ್ಟರ್ ಆಫ್ ಸೈನ್ಸ್, ಲಂಡನ್ ಆಫ್ ಎಕನಾಮಿಕ್ಸಲ್ಲಿ ಮಾಡಿರೋದು. ಇವನ್ನೆಲ್ಲ ಓದೇವ್ರು ಗೌಡ್ರಿ ಅಂಬೇಡ್ಕರು. ಲೇ ಸೀನಾ, ಹಂಗಾರೆ ಅಲ್ಲೆಲ್ಲ ಓದ್ಕೊಂಡ್ ಬಂದಿದ್ದಾದ್ಮೇಲೆ ನಮ್ಮ ದೇಶದಾಗೆ ಜಾತಿ ಪಾತಿ ಬೇಡ ಅಂತ ಎಲ್ಲನ ಹೋರಾಟ ಶುರು ಮಾಡ್ಯವ್ರೆ ಅನ್ನಿಸ್ತೈತೆ ಅಲ್ವಲ್ಲ? ಕಣ್ರಿ ಗೌಡ್ರಿ, ಇನ್ನೊಂದು ಹುಟ್ಟದಾಗಿಂದು ಮನ್ಸಿಗೆ ಅವಮಾನ ಆಗಿಬಿಟ್ಟೈತಿ. ಹುಟ್ಟದಾಗಿಂದು ಅಂದರೆ ತಂದೆ ತಾಯಿಗೂ ಅವಮಾನ, ಅವ್ರಿಗೂ ಅವಮಾನ. ಕುಡಿಯೋಕೆ ನೀರು ಕೊಡ್ತಿರ್ಲಿಲ್ಲ, ಓದಕ್ಕೆ ಕೂಕೊಂಬಿಟ್ರೆ ಒಯ್ಯರು ಬೈಯೋದು ಮುಟ್ಟಿಸ್ಕೊಂತಿರ್ಲಿಲ್ಲ. ಇವೆಲ್ಲ ಮಾಡಿಬಿಟ್ಟು ಅಂಬೇಡ್ಕರ್ಗೆ ಅವಮಾನದಂಗೆ ಆಗ್ಬಿಟ್ಟು ನಾನು ನಮ್ಮ ದೇಶದಾಗ ಜಾತೀಯತೆನ ಓಡಿಸ್ಬೇಕು, ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಶುರು ಮಾಡ್ತಾರೆ ಅಂಬೇಡ್ಕರು. ಯಾವ್ಯಾವ ಹೋರಾಟಗಳು? ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ, ತಿರ್ಗಾ ಮಹಾಡ್ ಸತ್ಯಾಗ್ರಹ. ಗೌಡ್ರೆ, ದಲಿತರಿಗೆ ಸಾರ್ವಜನಿಕ ಪ್ರದೇಶದಲ್ಲಿ ನೀರು ಕೊಡ್ತಿರಲಿಲ್ಲ. ಮಹಾರಾಷ್ಟ್ರದ ಮಹಾಡ್ನಲ್ಲಿ ಸತ್ಯಾಗ್ರಹ ಮಾಡ್ತಿರೋದಕ್ಕೆ ನಮ್ಮ ಅಂಬೇಡ್ಕರು. ಕಾಲಾರಾಮ ದೇವಾಲಯ ಪ್ರವೇಶ ಸತ್ಯಾಗ್ರಹ. ನೋಡ್ರಿ ಗೌಡ್ರಿ, ದಲಿತರಿಗೆ ದೇವಸ್ಥಾನದ ಒಳಗೆ ಬಿಡ್ತಿರ್ಲಿಲ್ಲ, ಅದಕ್ಕೆ
ಸತ್ಯಾಗ್ರಹ ಮಾಡ್ತಾರೆ, ಶಿಕ್ಷಣಕ್ಕಾಗಿ ಹೋರಾಟ. ಅವರೊಂದು ಮಾತು ಹೇಳ್ತಾರೆ ಗೌಡ್ರೆ, ಹೇಳ್ತೀನಿ ಕೇಳಿಸ್ಕೊಳ್ರಿ. ಶಿಕ್ಷಣವೇ ಮುಕ್ತಿಯ ಮಾರ್ಗ ಎಂದು ಹೇಳಿ ದಲಿತರ ಶಿಕ್ಷಣದ ಮಹತ್ವವನ್ನು ತಿಳಿಸ್ಕೊಟ್ಟು ಪುಣ್ಯಾತ್ಮ ನಮ್ಮ ಅಂಬೇಡ್ಕರ್ ಅವರು. ಹಲವು ವಿದ್ಯಾರ್ಥಿಗಳಿಗೆ ಇವರು ಸಹಾಯ ಮಾಡ್ತಾರೆ ಗೌಡ್ರಿ. ರಾಜಕೀಯ ಹಕ್ಕುಗಳು, ಓಟ್ ಹಾಕಕ್ಕೆ ದಲಿತರಿಗೂ ಅವಕಾಶ ಕೊಡಬೇಕು ಅಂತ ಅವಾಗಿನ ಕಾಲಕ್ಕೆ ಹೋರಾಟ ಮಾಡಿರು. ಕಾರ್ಮಿಕರ ಮತ್ತು ದಲಿತರ ಹಕ್ಕುಗಳಿಗಾಗಿ ಹೋರಾಟ ಮಾಡಿರು ಗೌಡ್ರೆ. ಇವೆಲ್ಲವನ್ನು ಮಾಡಿರು ಗೌಡ್ರೆ. ಸಂವಿಧಾನದಲ್ಲಿ ದಲಿತರ ಪರವಾಗಿ ಅಂಶಗಳನ್ನು ಅವರು ರೂಢಿಸ್ಬಿಟ್ರು. ಸಮಾನತೆ ಹಕ್ಕು ಏನು ಹೇಳ್ರಿ ಗೌಡ್ರೆ? ಆರ್ಟಿಕಲ್ 17 ಏನು ಹೇಳ್ರಿ ಹೇಳೋದು? ಅಸ್ಪೃಶ್ಯತೆ ವಿರೋಧ. ಆರ್ಟಿಕಲ್ 15/4 ಏನು ಹೇಳ್ತೈತೆ ಗೌಡ್ರಿ? ಹಿಂದುಳಿದ ವರ್ಗಗಳಿಗೆ ವಿಶೇಷ ಸೌಲಭ್ಯಗಳನ್ನು ನೀಡಬೇಕು ಅಂತ ಹೇಳತೈತೆ ಆರ್ಟಿಕಲ್ 15/4. ಗೌಡ್ರಿ ಇನ್ನೂ ಹೇಳ್ತಾ ಹೋದ್ರೆ ಪುಣ್ಯಾತ್ಮಂದು ಬೊಲೆ ಇದಾವೆ ಇವ್ರು ಹೋರಾಟಗಳನ್ನ. ಆರ್ಟಿಕಲ್ 46 ದಲಿತರಿಗೆ ಶಿಕ್ಷಣ ಬೇಕು ಅಂತ ಹೇಳ್ತೈತಿ. ಇವೆಲ್ಲ ಚಂದಾಗಿ ಮಾಡ್ಯವ್ರು ಗೌಡ್ರಿ. ಇಲ್ಲ ಅಂದು ಬಿಟ್ಟಿದ್ದಿದ್ರೆ ಗೌಡ್ರೆ, ಅಂಬೇಡ್ಕರೇ ಇಲ್ಲ ಅಂದು ಬಿಟ್ಟಿದ್ದಿದ್ರೆ ಪಾಪ ಇವತ್ತೇನು ದಲಿತರು ಕೆಳ ಒಳಗದವ್ರಿಗೆ ಭಾಳ ಕಷ್ಟಗಳಾಗಿರೋವು ಅಂತಾರೆ ಕೆಲವರು. ಸೀನಾ, ನಮ್ಮ ದೇಶಕ್ಕೊಂದು ಸಂವಿಧಾನ ಮಾಡಿರಲ್ಲ, ಆ ಸಂವಿಧಾನದಾಗೆ ಅಂಬೇಡ್ಕರ್ ಪಾತ್ರ ದೊಡ್ಡದಂತಾರಲ್ಲ, ನಿಜವಲ್ಲ? ನಿಜ ಗೌಡ್ರೆ, ಅದು ನಿಜ. ಏನಂದರೆ ನಮ್ಮ ಸಂವಿಧಾನನ ಸುಲಭವಾಗಿ ರಚನೆ ಮಾಡೋಕ್ಕಾಗಿಲ್ಲ. ಇಂಚಿಂಚು ಓದ್ಕೊಂಡು ಸಂವಿಧಾನ ಮಾಡಿರೋದು. ಬೇರೆ ಬೇರೆ ದೇಶದ ಸಂವಿಧಾನಗಳನ್ನೆಲ್ಲ ಓದಿ ಅಲ್ಲಿ ಯಾವ್ಯಾವ ಚೆನ್ನಾಗಿರೋ ಅಂಶಗಳನ್ನೆಲ್ಲ ತಂದು ನಮ್ಮ ಭಾರತದ ಸಂವಿಧಾನವನ್ನು ಮಾಡಿರೋದು ಗೌಡ್ರಿ. ಅಂಬೇಡ್ಕರ್ ಏನಾಗಿದ್ರು ಅಂದರೆ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ರು ಅಂಬೇಡ್ಕರು. ಡ್ರಾಫ್ಟಿಂಗ್ ಕಮಿಟಿ ಅಂತ ಇರ್ತೈತೆ, ಅದರ ಅಧ್ಯಕ್ಷರಾಗಿದ್ರು. ಸಂವಿಧಾನದ ಮಸೂದೆ ತಯಾರಿಸುವಾಗ ಇವ್ರ ಪಾತ್ರ ಭಾಳ ಇಂಪಾರ್ಟೆಂಟ್ ಆಗಿತ್ತು ಗೌಡ್ರೆ. ಮೂಲಭೂತ ಹಕ್ಕುಗಳಿಗೆ ರೂಪಕವಾದಿರುವರು. ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಇವನ್ನೆಲ್ಲ ಸಂವಿಧಾನದಾಗ ತುಂಬಿಟ್ರು. ಅವಾಗ ಒಂದು ಹಿಡ್ತಾ ಬಂತು ದೇಶಕ್ಕೆ ಗೌಡ್ರೆ. ಇಲ್ಲ ಅಂದ್ಬಿಟ್ಟಿದ್ರೆ ಗೊತ್ತಲ್ಲ, ಕೆಳವರ್ಗದವ್ರು ಕೆಳಗಿರೋರು, ಮೇಲೆ ಬೆಳ್ಕೊಂಡು ಹೋಗಿರೋರು. ಅದು ಕಾನೂನು ಆತಲ್ಲ. ಅವಾಗ ಒಂದೀಟು ಭಯ ಬಂತು ಎಲ್ರಿಗೂ. ಏನು ಗೌಡ್ರಿ? ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ. ಸಮಾಜದಾಗ ಎಲ್ರಿಗೂ ನ್ಯಾಯ ಕೊಡಬೇಕು, ಎಲ್ಲರೂ ಸಮಾನರು ಅಂತಕ್ಕಂಥದ್ದು ನಮ್ಮ ಅಂಬೇಡ್ಕರ್ ಅವರ ಒಂದು ನಿಲುವಾಗಿತ್ತು ಗೌಡ್ರಿ. ಒಟ್ಟಿನಾಗೆ ಗೌಡ್ರೆ, ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವ ಮೂಲಕ ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ ಭಾರತದಲ್ಲಿ ನೆಲೆಸೋಕ್ಕೆ ಅನುಕೂಲ ಮಾಡಿಕೊಟ್ರು. ಅದಕ್ಕೆ ಅಲ್ವಾ ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಎಂಬುದು. ಆ ಸುಲಭನಾಗ ಹೇಳೋಕ್ಕಾಗಲ್ಲ ಗೌಡ್ರಿ. ಮೀಸಲಾತಿ ಉದ್ದೇಶ ಏನು ಎಂಬುದು ಗೊತ್ತಾ? ಕೆಳವರ್ಗದವರು ಮೇಲ್ವರ್ಗದವರು ಸಮಾನರಾಗಬೇಕು, ಎಲ್ಲರೂ ಒಂದೇ ಹಂತಕ್ಕೆ ಹೋಗಿ ನಿಲ್ಲಬೇಕು ಅಂತ ಉದ್ದೇಶಕ್ಕೋಸ್ಕರ ಮೀಸಲಾತಿ ತಂದರು. ಗೌಡ್ರಿ. ಲೇ ಸೀನಾ, ಕರೆಕ್ಟ್ ಕಡ್ಲ ಕೇಳೋದು ಮತ್ತೆ. ಈಗ ಮೀಸಲಾತಿ ಅಂತ ಹೇಳ್ದಲ್ಲ, ಇದ್ರ ಬಗ್ಗೆರ ಇವಾಗ ಟಿವಿಗೂ ಅಲ್ಲೂ ಇಲ್ಲೂ ಪರ ವಿರೋಧ ಆಗ್ತಾ ಇದಾವೆ ಕಳ್ಳ. ಅಂದ್ರೆ ಏನು ಗೊತ್ತಾ? ಕೆಲವರು ಮೀಸಲಾತಿ ಬೇಕು ಅಂತಾರೆ, ಕೆಲವರು ಸಾಕು ಅಂತಾರೆ, ಮೀಸಲಾತಿನ ಕೊಡೋದು ಬೇಡ ಅಂತಾರೆ. ಇದ್ರ ಬಗ್ಗೆನ ಏನಾದರೂ ಹೇಳೋಕ್ಕಾಕೈತಲ್ಲ ನಿನ್ನ ಕೈಲಿ ಗೌಡ್ರೆ? ಕೆಲವು ಕಡೆ ಮೀಸಲಾತಿ ಬೇಕು ಅಂತಾರೆ, ಕೆಲವು ಕಡೆ ಮೀಸಲಾತಿ ಬೇಡ ಸಾಕು ಅಂತಾರೆ. ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ ಗೌಡ್ರೆ. ಆದರೆ ನಾನು ಇದನ್ನು ಹೇಳೋಕ್ಕೆ ಕಷ್ಟವಾಗ್ತಿದ್ದೀನಿ, ಹೇಳು ಬೇಡದು. ಇನ್ನೊಂದು, ಮೀಸಲಾತಿ ಉದ್ದೇಶ ಮೊದಲು ನಾವು ತಿಳ್ಕೋಬೇಕು. ಅಂಬೇಡ್ಕರ್ ಅವರು ಯಾಕೆ ಮೀಸಲಾತಿ ಅಂತ ಹೋರಾಟ ಮಾಡಿದ್ರು, ಅದ್ರ ಉದ್ದೇಶ ಏನು ಅಂತ ನಾವು ತಿಳ್ಕೋಬೇಕು ಗೌಡ್ರೆ. ಸಾಮಾಜಿಕ ನ್ಯಾಯ ಅಂದರೆ ಸಮಾಜದಲ್ಲಿ ಮೇಲು ವರ್ಗದವರು ಕೆಳವು ವರ್ಗದವರು ಅಂತನ ಏರುಪೇರುಗಳು ಜಾಸ್ತಿ ಇದ್ವು, ಸ್ಯಾನೆ ಇದ್ವು ಅವಾಗ. ಅವ್ರು ಒಳಗೆ ಸೇರಿಸ್ತಿರ್ಲಿಲ್ಲ, ಅವರು ನೋಡ್ಕೊಂಬೋದೇ ಒಂಥರ ಇತ್ತು ಜನ.
ಈ ಏರುಪೇರು ಜಾಸ್ತಿ ಇದು ಏರಿಳಿತಗಳು ಅವನ್ನೆಲ್ಲ ಸಮನ್ ಮಾಡೋಕ್ಕೆ ಮೀಸಲಾತಿ ಅಂತ ತಂದರು ಅಂಬೇಡ್ಕರ್ ಅವರು. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶ ನೀಡಬೇಕು, ಹಿಂದುಳಿದ ವರ್ಗಗಳನ್ನು ಮುಖ್ಯವಾಹಿನಿಗೆ ತರಲು ಅಂಬೇಡ್ಕರ್ ಅವರು ಮಾಡಿದ ಇದು ಮೀಸಲಾತಿ ಗೌಡ್ರಿ. ಹಾಂ, ಯಾಕಂದರೆ ಹಿಂದುಳಿದ ವರ್ಗದವರು ಇಂತಿಗೆ ಹೋಗ್ತಾ ಇದ್ದಾರೆ, ಬೆಳಿತಾನೆ ಇರ್ತಾರೆ. ಅದಕ್ಕೆ ಎಲ್ಲರನ್ನೂ ಸಮವಾಗಿ ಕಾಣಬೇಕು ಅಂತ ಅಂಬೇಡ್ಕರ್ ಸಾಹೇಬ್ರು ಇದನ್ನು ಮಾಡ್ಯವ್ರು ಮೀಸಲಾತಿನ. ಹಾಂ, ಸರಿ ಕಣ್ಲ, ಮೀಸಲಾತಿ ತಂದಿದ್ದು ಒಳ್ಳೇದು. ನಾನು ಹೇಳ್ತಿರೋದು ಇದನ್ನ ಕೆಲವರು ತಪ್ಪಾಗಿ ಬಳಸ್ಕೊಂತ ಇದಾರಂತೆ, ದುರ್ಬಳಕೆ ಮಾಡ್ಕೊಂತಾರೆ ಅಂತ ಟಿ ವಿಯಾಗೂ ಪೇಪರ್ನಾಗೂ ಬತ್ತೈತೆ ಕಳವನ್ನ. ಸರಿ, ನಿಜವೇ ಅಲ್ಲ ಅದು? ಹೌದು ಗೌಡ್ರೆ, ನಾನು ಒಂದು 2-3 ಸಲಿನ ಪೇಪರ್ನಾಗೂ ಓದಿದ್ದೀನಿ, ಟಿ ವಿಯಾಗೂ ನೋಡಿದ್ದೀನಿ. ಕೆಲವರು ಹೇಳಿಕೆ ಕೊಡ್ತಿರ್ತಾರೆ. ಅವರು ಏನಂದರೆ, ಈಗ ಆಲ್ರೆಡಿ ಸಾಹುಕಾರರಾಗಿರ್ತಾರೆ, ಶ್ರೀಮಂತರಾಗಿರ್ತಾರೆ, ಆರ್ಥಿಕವಾಗಿ ಸಬಲರಾಗಿರ್ತಾರೆ, ಅವ್ರಿಗೂ ಮೀಸಲಾತಿ ಬೇಕಾ? ಅವ್ರಿಗೇನು ಬೇಡ ಅಂಬೋದು ಅವರು ವಾದ ಗೌಡ್ರೆ. ಹಾಂ, ಈಗ ಮೀಸಲಾತಿ ತಂದಿದ್ದು ಉದ್ದೇಶ ಏನು ಹೇಳ್ರಿ? ಈಗ ಹೆಂಗಂದ್ರೆ ಮೇಲ್ವರ್ಗದವರು ಸಬಲರಾಗಿರ್ತಾರೆ, ಕೆಳವರ್ಗದವರು ಅವರು ಏನು ಅವಕಾಶಗಳು ಇರಲಿಲ್ಲ ಅವ್ರಿಗೆ, ಅದರಿಂದಾಗಿ ಇಬ್ಬರು ಸಮಾನರಾಗಲಿ ಅಂತನ ಅಂಬೇಡ್ಕರ್ ಸಾಹೇಬರು ಮೀಸಲಾತಿ ತಂದರು. ಈಗ ಆಲ್ರೆಡಿ ಶ್ರೀಮಂತರಾಗ್ಯವ್ರು, ಇವಾಗ ಅವ್ರಿಗೂ ಮೀಸಲಾತಿ ರಿಸರ್ವೇಷನ್ ಬೇಕಾ ಅಂತನ ಕೆಲವರು ವಾದ ಮಾಡ್ತಾ ಇದ್ದಾರೆ ಗೌಡ್ರಿ. ಇನ್ನೊಂದು ಗೌಡ್ರೆ, ನಿಜವಾದ ಅರ್ಹರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಇದ್ದಾವೆ. ಅಂದರೆ ಏನೇಳ್ರಿ ಗೌಡ್ರೆ, ಸತ್ಯವಾಗಿ ಬಡ ಮತ್ತು ಹಿಂದುಳಿದ ವರ್ಗದವರಿಗೆ ಲಾಭ ತಲುಪದೇ ಹೋಗುತ್ತದೆ ಎಂಬುದು ಅವರ ಇದಾಗಿದೆ, ಆಕ್ಷೇಪಣೆಯಾಗಿದೆ. ಏನಂದರೆ ಮೀಸಲಾತಿಯಿಂದನ ಕೆಲವರು ಅನರ್ಹರಿರ್ತಾರೆ, ಅಂದರೆ ಅರ್ಹತೆ ಇರಲ್ಲ ಅವ್ರಿಗೆ, ಎಜುಕೇಷನಲ್ಲಿ ಮಾರ್ಕ್ಸ್ ಕಮ್ಮಿ ತಗೊಂಡಿರ್ತಾರೆ. ತಿರ್ಗಾ ಇವೆಲ್ಲ ಇದ್ರೂ ಕೆಲವರು ನಿಜವಾದ್ರು ಬಡವ ಜನ ಇರ್ತಾರೆ, ಅವನು ಬಡವನೇ, ಆದರೆ ಮೇಲ್ವರ್ಗದಾಗ ಇರ್ತಾನೆ, ಅವನು ಚೆನ್ನಾಗಿ ಓದಿರ್ತಾನೆ, ಅವನಿಗೆ ಕೆಲಸ ಸಿಗಲ್ಲ ಒಂದೊಂದ್ಸಲಿನ, ಇವ್ರಿಗೆ ಸಿಗ್ತೈತಿ ಎಂಬುದು ಕೆಲವರು ವಾದ. ಲೇ ಸೀನಾ, ಯಾರೇನೇ ವಾದ ಮಾಡ್ಕೊಂಬ್ಲಿಕ್ಕಳ್ಳ, ಆದರೆ ಆಗಿನ ಕಾಲಕ್ಕೆ ಅಂದರೆ ಅಂಬೇಡ್ಕರ್ ಇದ್ದಿದ್ದ ಕಾಲಕ್ಕೆ ಅವರು ಅನುಭವಿಸಿದ ಅವಮಾನ, ಮತ್ತು ಅವರು ಕಂಡಂಥ ರೀತಿ, ಈ ಸಮಾಜ ಅವ್ರನ್ನ ಯಾವ ರೀತಿ ಕಾಣ್ತು ಅಂತ ಎಲ್ಲ ನಾವು ಗಮನಿಸಿದಾಗ ಈ ದೇಶಕ್ಕೆ ಅಂಬೇಡ್ಕರ್ ಅಂತ ಒಬ್ಬ ಮಹಾನ್ ವ್ಯಕ್ತಿ ಬೇಕಿತ್ತು ಕಣಪ್ಪ ನಮಗೆ. ಯಾಕಂದರೆ ಇಲ್ಲ ಅಂದ್ಬಿಟ್ಟಿದ್ರೆ ದೇಶ ಇನ್ನೂ ಹೆಂಗಿರೋದು ಕಣ ಗೊತ್ತಿಲ್ಲ. ಹೆಂಗೋ ಸಂವಿಧಾನ ತಂದರು, ಅಸ್ಪೃಶ್ಯತೆ ನಿವಾರಣೆ ಮಾಡಿದ್ರು, ಜಾತೀಯತೆ ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ತಿರ್ಗಾ ಇವೆಲ್ಲ ನೋಡು, ದೇವಸ್ಥಾನ ಒಳಗೆ ಬಿಡ್ತಿರ್ಲಿಲ್ಲ, ಕೆಲವು ಕೆಳಜಾತಿಯರನ್ನ ಕುಡಿಯೋಕ್ಕೆ ನೀರು ಕೊಡ್ತಿರ್ಲಿಲ್ಲ. ಇವೆಲ್ಲ ಅವಮಾನ ಸಹಿಸ್ಕೊಂಡು ದೇಶಕ್ಕೆ ಒಳ್ಳೆ ಸಂವಿಧಾನ ಕೊಟ್ಟರು. ಭಾಳ ಒಳ್ಳೆ ಕೆಲಸ ಮಾಡ್ಯಾರ ಅಂಬೇಡ್ಕರ್. ಅವರು ನೀತಿ ನಿಯಮಗಳು, ಆಗಿನ ಚಿಂತನೆಗಳು ಭಾಳ ಚೆನ್ನಾಗಿದ್ವು ಕಳ್ಳೆ ಸೀನಪ್ಪ. ಗೌಡ್ರೆ, ಅಂಬೇಡ್ಕರ್ ಬಗ್ಗೆ ಮಾತಾಡೋಕ್ಕೂ ಒಂದು ಯೋಗ್ಯತೆ ಬೇಕು ಬರೀ ಗೌಡ್ರಿ. ಸುಲಭವಾಗೆಲ್ಲ ನಾವು ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಅವರು ಲಾಸ್ಟಕ್ಕೆ ನನಗೆ ಹಿಂದೂ ಧರ್ಮನೇ ಬೇಡ ಅಂತ ಹೇಳ್ಬಿಟ್ಟು ಬೌದ್ಧ ಧರ್ಮಕ್ಕೆ ಸೇರ್ಕೊಂತಾರೆ ಗೌಡ್ರಿ. ಇಷ್ಟು ನೋವಾಗಿರ್ಬೇಕು ಗೌಡ್ರೆ, ಪಾಪ ಪುಣ್ಯಾತ್ಮಗೆ. ಇಷ್ಟೇ ಪ್ರಯತ್ನ ಪಟ್ಟರು ಈ ದೇಶದಾಗ ಜಾತಿ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಮನ ನೊಂದು ಒಯ್ಬಿಟ್ಟು ಬೌದ್ಧ ಧರ್ಮ ಸೇರ್ಕೊಂತಾರೆ ಗೌಡ್ರಿ ಅಂಬೇಡ್ಕರು. ಅಂಥ ಜಾತೀಯತೆ ನಮ್ಮ ದೇಶದಾಗ ಇತ್ತು, ಇವಾಗಲೂ ಐತಿ. ಜನ ಅವರಾಗಿ ಅವ್ರು ಅರ್ಥ ಮಾಡ್ಕೋಬೇಕಲ್ಲ ಸೀನಾ. ಎಲ್ಲರ ಮೈಯಾಗ ಹರಿತಿರೋದು ರಕ್ತನೇನ ಅಂತಾನ ಅರ್ಥ ಮಾಡ್ಕೊಂಡು ಈ ಜಾತಿ ಪಾತಿ ಎಲ್ಲ ಹೋಗ್ಲಾಡಿಸ್ಬೇಕು. ನಾವು ಯೋಟೆ ಮಾತಾಡಿರೋ ಸೀನಾ, ಅದು ಹೋಗಲ್ಲ. ಅವರಾಗಿ ಅವ್ರು ತಿಳ್ಕೊಂಬತ್ತಕನ ಹೋಗಲ್ಲ. ನಿಜ ಗೌಡ್ರಿ.